ಇದು ಒಂದು ಸಣ್ಣ ಹಳ್ಳಿಯ ಕಥೆ. ಹಳ್ಳಿಯ ಅಂಚಿನಲ್ಲಿದ್ದ ಒಂದು ಹಳೆಯ ಹ್ಯಾಂಗಿಂಗ್ ಸೇತುವೆ ಬಗ್ಗೆ. ಜನರು ಅದನ್ನು ಮೃತ ಸೇತುವೆ ಎಂದು ಕರೆಯುತ್ತಿದ್ದರು, ಏಕೆಂದರೆ ರಾತ್ರಿ ಸಮಯದಲ್ಲಿ ಅದರ ಮೇಲೆ ಯಾರಾದರೂ ನಡೆದರೆ ಕತ್ತಲೆಯೊಳಗೆ ಯಾರೋ ಹತ್ತಿರ ಬರುತ್ತಿದ್ದಾರೆಂಬ ಶಬ್ದ ಕೇಳಿಸುತ್ತಿತ್ತು. ಆದರೆ ಹಿಂದಿರುಗಿ ನೋಡಿದರೆ ಯಾರೂ ಇರಲಿಲ್ಲ. ಒಂದು ದಿನ ನಗರದಿಂದ ಬಂದ ಅರವಿಂದ ಎಂಬ ಯುವ ಇಂಜಿನಿಯರ್ ಆ ಸೇತುವೆಯನ್ನು ಸರಿಪಡಿಸಲು ಬಂದ. ಹಳ್ಳಿಯವರ ಎಚ್ಚರಿಕೆಗಳನ್ನೆಲ್ಲ ಅವನು ನಗೆಯಾಗಿ ತೆಗೆದುಕೊಂಡ. ನಾನು ವಿಜ್ಞಾನಿ, ನನಗೆ ಭಯವಿಲ್ಲ ಎಂದನು. ರಾತ್ರಿ ಅವನು ಕೆಲಸ ಮುಗಿಸಲು ಸೇತುವೆಯ ಮೇಲೆ ಉಳಿದ. ಚಂದ್ರನ ಬೆಳಕು ಮಸುಕಾಗಿ ಹೊಳೆಯುತ್ತಿತ್ತು. ಗಾಳಿಯೊಂದಿಗೆ ಸೇತುವೆ ನಡುಗುತ್ತಿದ್ದರೂ ಅವನಿಗೆ ಅದರಲ್ಲಿ ಯಾವುದೇ ವಿಚಿತ್ರತೆ ಕಾಣಿಸಲಿಲ್ಲ. ಆದರೆ ಮಧ್ಯರಾತ್ರಿ 12ಕ್ಕೆ ಸೇತುವೆಯ ಒಂದು ತುದಿಯಲ್ಲಿ ಬೆಳ್ಳಿಯ ಬಟ್ಟೆಯಾಕಾರದ ಆಕೃತಿ ಕಾಣಿಸಿತು. ಅದು ನಿಧಾನವಾಗಿ ಅವನ ಕಡೆಗೆ ಬರುತ್ತಿತ್ತು. ಅರವಿಂದ ಫ್ಲಾಶ್ ಆನ್ ಮಾಡುತ್ತಿದ್ದಂತೆಯೇ ಆ ಆಕೃತಿ ಹಠಾತ್ತನೆ ನಿಂತಿತು. ಸೇತುವೆಯ ತಂತಿಗಳು ಜೋರಾಗಿ ಕಂಪಿಸಿದವು. ಒಂದು ವಿಚಿತ್ರ ಶಬ್ದ, ಹಿಂತಿರುಗು ಎಂದು ಕೇಳಿಸಿತು. ಅರವಿಂದ ಭಯದಿಂದ ಹಿಂದಕ್ಕೆ ಓಡುತ್ತಿದ್ದ. ಆದರೆ ಸೇತುವೆಯ ಮಧ್ಯಭಾಗ ತಕ್ಷಣ ಮುರಿದು ಬಿದ್ದಿತು. ಬೆಳಿಗ್ಗೆ ಹಳ್ಳಿಯವರು ಬಂದು ನೋಡಿದಾಗ, ನಾನು ನಿಮ್ಮ ಮನೆ ಮಗ ಪುನೀತ್ ಕೃಷ್ಣ. ನನ್ನ ಹೊಸ ಪ್ರಯತ್ನ ಇಷ್ಟವಾಗಿದರೆ ಹಾಗೂ ದ ಡೆಡ್ ಬ್ರಿಡ್ಜ್ ನ ಮುಂದಿನ ಭಾಗ ಬೇಕು ಎಂದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಬೆಂಬಲ ನನಗೆ ತುಂಬಾ ಮುಖ್ಯ.